ಎಸ್ಸಿ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿ, ಈಗ ಮಧ್ಯಪ್ರಾಚ್ಯ ಯುದ್ಧ 2.0 ಅಂತ ಹೇಳಬೇಕಾ? ಯಾಕಂತಂದ್ರೆ ನಿನ್ನೆಯಿಂದ ಮತ್ತೆ ಅಮೆರಿಕ ಇರಾನ್ ನಡುವೆ ಸಂಘರ್ಷ ಶುರುವಾಗಿರುವಂತದ್ದು. ಇದರ ಜೊತೆಗೆ ಶಾಂತಿ ಮಾತುಕತೆ ಎಲ್ಲಿವರೆಗೂ ಬಂತು? ಏನ್ ಅಪ್ಡೇಟ್ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು? ವೀಣಾ, ಫೆಬ್ರವರಿ 28ಕ್ಕೆ ಆರಂಭವಾದಂತಹ ಯುದ್ಧ ಏಪ್ರಿಲ್ 8ರವರೆಗೆ ಸುಮಾರು 40 ದಿನಗಳ ಕಾಲ ನಡೆಯಿತು. ಆ ನಂತರ ಕದನ ವಿರಾಮ ಜಾರಿಯಾಯಿತು. ಅಂದ್ರೆ ಮುಂದಿನ 15 ದಿನಗಳಲ್ಲಿ ಏಪ್ರಿಲ್ 8ರಂದು ಜಾರಿಗೆ ಬಂದಂತಹ ಕದನ ವಿರಾಮ ಮುಂದಿನ 15 ದಿನಗಳಲ್ಲಿ ಒಪ್ಪಂದ ಆಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಜಾರಿಯಾಗಿತ್ತು. ಆದ್ರೆ ಒಪ್ಪಂದ ಆಗಲಿಲ್ಲ. ಕದನ ವಿರಾಮ ಜಾರಿಯಾಗಿ ನಿನ್ನೆಗೆ 60 ದಿನಗಳು ಕಳೆದಿದ್ದಾವೆ. ಅದಾದ ನಂತರ ಒಂದು ಅಂತಿಮವಾದಂತಹ ಒಪ್ಪಂದಕ್ಕೆ ಬರೋದ್ರಲ್ಲಿ ಅಮೆರಿಕ ಮತ್ತು ಇರಾನ್ ಎರಡೂ ಕೂಡ ವಿಫಲವಾದವು. ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಲೆಬನಾನ್ನ ಮಧ್ಯೆಯೂ ಕೂಡ ಶಾಂತಿ ಒಪ್ಪಂದ ಆಗಿತ್ತು, ಕದನ ವಿರಾಮ ಜಾರಿಯಾಗಿತ್ತು. ಆದ್ರೆ ಇಸ್ರೇಲ್ ಹೆಜ್ಬುಲ್ಲಾದ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಶುರುವಾಯಿತು. ಅದಾದ ನಂತರ ಇರಾನ್ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಮಧ್ಯಪ್ರಾಚ್ಯದಲ್ಲಿ ದಾಳಿಯನ್ನ ಶುರು ಮಾಡಿತು. ಇದರ ಬೆನ್ನಿಗೆ ನಿನ್ನೆಯಿಂದ ಅಮೆರಿಕ ಇರಾನ್ನ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮತ್ತೆ ಆರಂಭ ಮಾಡಿದೆ. 60 ದಿನಗಳ ಕಾಲ ಮಧ್ಯಪ್ರಾಚ್ಯದಲ್ಲಿ ಕದನ ವಿರಾಮ ಜಾರಿಯಾಗಿತ್ತು. ಈಗ ನಿನ್ನೆಯಿಂದ ನಿರಂತರವಾಗಿ ಅಮೆರಿಕ ದಾಳಿ ಮಾಡ್ತಾ ಇದೆ. ಇವತ್ತು 30 ಯುದ್ಧ ವಿಮಾನಗಳನ್ನ ಬಳಸಿಕೊಂಡು ಅಮೆರಿಕ ಇರಾನ್ನ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ಅದರಲ್ಲಿ ಸೇನಾ ನೆಲೆಗಳಿದಾವೆ, ಕಮಾಂಡ್ ಸೆಂಟರ್ಗಳಿದಾವೆ, ಡ್ರೋನ್ ತಯಾರಿಕಾ ಕೇಂದ್ರಗಳಿದಾವೆ ಮತ್ತು ಶಸ್ತ್ರಾಸ್ತ್ರ ಸಂಗ್ರಹಗಾರ ಕಚೇರಿಗಳಿದಾವೆ. ಜೊತೆಗೆ IRGCಯ ಕಮಾಂಡ್ ಸೆಂಟರ್ಗಳನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಈ ದಾಳಿಯನ್ನ ಮಾಡಿದೆ. ಬಹುತೇಕ F-35 ಮತ್ತು F-16 ಯುದ್ಧ ವಿಮಾನಗಳನ್ನ ಬಳಸಿಕೊಂಡು ಅಮೆರಿಕ ಈ ದಾಳಿಯನ್ನ ಮಾಡಿದೆ. 30ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಈ ದಾಳಿಯಲ್ಲಿ ಬಳಕೆಯಾಗಿದ್ದಾವೆ ಅನ್ನುವಂತಹ ಮಾಹಿತಿಯನ್ನ ಸ್ವತಃ US ಸೆಂಟ್ರಲ್ ಕಮಾಂಡ್, ಅಮೆರಿಕ ಸೇನೆಯ ಸೆಂಟ್ರಲ್ ಕಮಾಂಡ್ ಮಾಹಿತಿಯನ್ನು ಕೊಟ್ಟಿದೆ. ಯಾವಾಗ ಅಮೆರಿಕ ಈ ದಾಳಿಯನ್ನ ಮಾಡ್ತು, ಇರಾನ್ ಕೂಡ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ 19 ಸೇನಾ ನೆಲೆಗಳಿದ್ದಾವೆ. ಅದರಲ್ಲಿ ಕುವೈತ್, ಬಹ್ರೈನ್ ಮತ್ತು ಜೋರ್ಡಾನ್ ನಲ್ಲಿರುವಂತಹ ಅಮೆರಿಕದ ಯುದ್ಧ ವಿಮಾನಗಳ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಈಗ ಇರಾನ್ ಕೂಡ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನ ಬಳಸಿಕೊಂಡು ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಇದು ಸೀಮಿತ ದಾಳಿಯ ಅಥವಾ ಇದು ವಿಸ್ತೃತ ರೂಪದ ಯುದ್ಧಕ್ಕೆ ಮತ್ತೆ ತಿರುಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಮೊದಲ ಹಂತದ ಯುದ್ಧದಲ್ಲಿ 40 ದಿನಗಳ ಕಾಲ ಪ್ರತಿದಾಳಿಗಳು ನಡೆದಿದ್ವು. ಈಗ ಎರಡನೇ ಹಂತದಲ್ಲಿ ಕಳೆದ 2 ದಿನಗಳಿಂದ ನಿನ್ನೆ ಮತ್ತು ಇವತ್ತು ದಾಳಿ ಮತ್ತು ಪ್ರತಿದಾಳಿಗಳಾಗ್ತಾ ಇದ್ದಾವೆ. ನೇರವಾಗಿ ಈ ಯುದ್ಧದಲ್ಲಿ ಇಸ್ರೇಲ್ ಕೂಡ ಎಂಟರ್ ಆಗಿರೋ ಕಾರಣದಿಂದಾಗಿ ಮತ್ತೆ ಈ ಯುದ್ಧ ಹಲವು ದಿನಗಳ ಕಾಲ ವಿಸ್ತರಣೆಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆದ್ರೆ ಅಮೆರಿಕ ಮಿಲಿಟರಿ ಸೆಂಟ್ರಲ್ ಕಮಾಂಡ್ ಹೇಳಿದ್ದು, ನಾವು ನಡೆಸಿದಂತಹ ಸೀಮಿತ ದಾಳಿ ಮುಕ್ತಾಯ ಆಗಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಆದ್ರೆ ಯಾವಾಗ ಇರಾನ್ನಿಂದ ಪ್ರತಿದಾಳಿ ಶುರುವಾಗಿದೆಯೋ ಅಮೆರಿಕ ಮತ್ತೆ ದಾಳಿ ಮಾಡುವಂತಹ ಸಾಧ್ಯತೆಗಳಿರುತ್ತವೆ. ಕದನ ವಿರಾಮ ಜಾರಿಯಾಗಿ 60 ದಿನಗಳಾದವು. 60 ದಿನಗಳಲ್ಲಿ ಅಮೆರಿಕ ಮತ್ತು ಇರಾನ್ ಒಂದು ಒಪ್ಪಂದಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ಕಾರಣ ಎರಡೂ ದೇಶಗಳು ಕೂಡ ಮಾತುಕತೆಯ ಟೇಬಲ್ಗೆ ಬರೋದಕ್ಕೆ ನಿರಾಕರಿಸಿದ್ದು. ಒಂದು, ಪಾಕಿಸ್ತಾನದಲ್ಲಿ 2 ಸುತ್ತಿನ ಮಾತುಕತೆಗಳು ನಡೆದವು, ಆದ್ರೆ ಅಂತಿಮ ಒಪ್ಪಂದಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರೇ ಬಂದು ಮಾತುಕತೆಯನ್ನ ನಡೆಸಿದ್ರು ಕೂಡ ಒಪ್ಪಂದಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಎರಡೂ ಕಡೆಯವರು ಕೂಡ ತಮ್ಮ ನಿಲುವಿಗೆ ಅಂಟಿಕೊಂಡ್ರು, ತಮ್ಮ ಷರತ್ತುಗಳಿಗೆ ಅಂಟಿಕೊಂಡ್ರು. ಅಮೆರಿಕ ಒತ್ತಾಯವನ್ನ ಮಾಡ್ತಾ ಇದೆ, ಇರಾನ್ ಎನ್ರಿಚ್ ಮಾಡಿರುವಂತಹ ಇರಾನ್ ಶುದ್ಧೀಕರಿಸಿರುವಂತಹ ಅಣ್ವಸ್ತ್ರ ಗ್ರೇಡ್ ನ ಯುರೇನಿಯಂ ಅನ್ನ ಅಮೆರಿಕಕ್ಕೆ ಹಸ್ತಾಂತರಿಸಬೇಕು, ನಾವು ಅದನ್ನ ನಾಶ ಮಾಡ್ತೀವಿ ಎನ್ನುವ ಬೇಡಿಕೆಯನ್ನ ಅಮೆರಿಕ ಮುಂದಿಟ್ಟಿತ್ತು. ಆದ್ರೆ ಆ ಬೇಡಿಕೆಗೆ ಒಪ್ಪೋದಕ್ಕೆ ಇರಾನ್ ನಿರಾಕರಿಸ್ತಾ ಇದೆ. ಜೊತೆಗೆ ಇರಾನ್ ಅಮೆರಿಕ ಮಾಡಿರುವಂತಹ ಯುದ್ಧ ಹಾನಿಗೆ ಪರಿಹಾರವನ್ನ ಕಟ್ಟಿಕೊಡಬೇಕು ಅಂತ ಇರಾನ್ ಒತ್ತಾಯ ಮಾಡ್ತಾ ಇದೆ. ಆ ಬೇಡಿಕೆಗೆ ಅಮೆರಿಕ ಒಪ್ತಾ ಇಲ್ಲ. ಜೊತೆಗೆ ಹೋರ್ಮುಜ್ ಜಲಸಂಧಿಯ ಮೇಲಿನ ಹಿಡಿತ ಯಾರ ಬಳಿ ಇರಬೇಕು, ಹೋರ್ಮುಜ್ ಅನ್ನ ಮುಕ್ತಗೊಳಿಸಬೇಕು ಅಂತ ಅಮೆರಿಕ ಒತ್ತಾಯ ಮಾಡ್ತಾ ಇದೆ. ಆದ್ರೆ ಇರಾನ್ ಹೇಳ್ತಾ ಇದೆ, ಹೋರ್ಮುಜ್ ನಮ್ಮ ಹಿಡಿತದಲ್ಲೇ ಇರಬೇಕು, ನಾವು ಅದಕ್ಕೆ ಟೋಲ್ ಹಾಕ್ತೀವಿ, ಹಡಗುಗಳು ನಮಗೆ ದುಡ್ಡು ಕೊಟ್ಟು ಹೋರ್ಮುಜ್ ಜಲಸಂಧಿಯನ್ನ ಪಾಸ್ ಮಾಡಬೇಕು ಅಂತ. ಈ 2 ವಿಷಯಗಳು ದೊಡ್ಡ ಮಟ್ಟದಲ್ಲಿ ಅಮೆರಿಕ ಮತ್ತು ಇರಾನ್ನ ಮಧ್ಯೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದೆ. ಜೊತೆಗೆ ಕಳೆದ 1.5 ತಿಂಗಳಿನಿಂದ ಅಮೆರಿಕ ಸೇನೆ ಹೋರ್ಮುಜ್ ಜಲಸಂಧಿಯನ್ನ ಬ್ಲಾಕ್ ಮಾಡಿಟ್ಕೊಂಡಿದೆ. ಅಂದ್ರೆ ಇರಾನ್ ತನ್ನ ತೈಲವನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ
ಸಾಧ್ಯ ಆಗದಂತೆ ಇಡೀ ಹೋರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿದೆ. ಹಾಗಾಗಿ ಸಣ್ಣ ಪುಟ್ಟ ದಾಳಿಗಳು, ಪ್ರತಿದಾಳಿಗಳು ಆಗ್ತಾ ಇದ್ವು. ಆದ್ರೆ ನಿನ್ನೆಯಿಂದ ಭೀಕರ ದಾಳಿ, ಪ್ರತಿದಾಳಿ ಶುರುವಾಗಿದೆ. ಇದು ಯಾವ ಹಂತಕ್ಕೆ ಹೋಗುತ್ತೆ, ಸೀಮಿತ ದಾಳಿಯ ಅಥವಾ ಯುದ್ಧದ ಸ್ವರೂಪ ಪಡೆದುಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ವೀಣಾ. ಎಸ್, ಥ್ಯಾಂಕ್ ಯು ಶಶಿಶೇಖರ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.